ಓಂ ಶಾಂತಿ. ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. ಬೆಣ್ಣೆಹಣ್ಣನ್ನು ನಮ್ಮ ತೋಟದಿಂದ ತುಂಬ ಜನ ತಗೊಂಡು ನಮಗೆ ಸಹಕರಿಸ್ತಾ ಇದ್ದೀರಾ. ಸಣ್ಣ ರೈತರಿಗೆ, ನೈಸರ್ಗಿಕ ಕೃಷಿ ಮಾಡೋರಿಗೂ ಸಹ ನೀವು ಬೆಂಬಲ ಕೊಡ್ತಾ ಇದ್ದೀರಾ. ಅದಕ್ಕೆ ಎಲ್ಲರಿಗೂ ಸಹ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ವಂದನೆಗಳು. ಹೌದು, ನೀವೆಲ್ಲರೂ ಕೇಳ್ತಾರೋ ಒಂದು ಪ್ರಶ್ನೆ, ಇದು ಹಣ್ಣಾಗೋದು ಕ್ರೂಷಿಯಲ್ ಟೈಮು, ಅವಕಾಡೋ ಯಾವಾಗ ಕಟ್ ಮಾಡೋದು ಅನ್ನೋದು. ಏಕೆಂದರೆ ಒಂದೊಂದು ಥರ ಹಣ್ಣಾಗುತ್ತೆ. ಬಟ್ ನಮ್ಮ ತೋಟದಲ್ಲಿ ಬರ್ತಾ ಇರೋವಂಥ ಎಲ್ಲ ಹಣ್ಣುಗಳು ಯಾವುದೂ ಸಹ ಕಂದು ಅಥವಾ ಕಪ್ಪು ಬಣ್ಣದಕ್ಕೆ ಹೋಗೋವರೆಗೂ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಹಣ್ಣಾಗಿಬಿಡುತ್ತೆ ಆ ಥರ ಇಟ್ಕೊಳ್ಳೋಕೆ ಹೋದರೆ. ಏನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಆ ಥರ ಮೇಲ್ಗಡೆಯಿಂದ ಒಂದು ಸರಿ ಹೊತ್ತದಾಗ ಏನು ಸಾಫ್ಟ್ ಆಗ್ತಾಯಿದೆ, ಆ ಸಾಫ್ಟ್ ಆಗಿದ ತಕ್ಷಣವೇ ನೀವು ಕಟ್ ಮಾಡಿ ತಿನ್ನಿ. ಒಳಗಡೆ ಚೆನ್ನಾಗಿರುತ್ತೆ, ಪರ್ಫೆಕ್ಟ್ ಟೈಮ್ ಇರುತ್ತೆ. ಆದರೂ ನೀವು ತುದಿನಲ್ಲಿ ನೋಡಿದಾಗ ಏನೋ ಒಂದು ಸ್ವಲ್ಪ ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಒಂದು ದಿನ ಮುಂಚೆನೇ ಕಟ್ ಮಾಡಬೇಕಿತ್ತು. ಒಂದೊಂದು ದಿನ ಲೇಟ್ ಆಗ್ತಾ ಇದ್ದಂಗೆ ಆ ಥರ ಕಪ್ಪಾಗ್ತಾ ಬರುತ್ತೆ, ಒಳಗಡೆ ಹಾಳಾಗ್ತಾ ಹೋಗುತ್ತೆ ದಿನ. ಸೊ ಆದಷ್ಟು ಸಾಫ್ಟ್ ಆಗಿದ ತಕ್ಷಣವೇ ಕಟ್ ಮಾಡಿ ಹಾಗೂ ಒಳಗಡೆ ಹಣ್ಣನ್ನು ನೋಡಿ. ನಾನು ತುಂಬ 5-6 ಹಣ್ಣುಗಳನ್ನ ಕಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಹಣ್ಣು ಒಳಗಡೆ ಚೆನ್ನಾಗೇ ಇದ್ದಾವೆ. ಮೇಲ್ಗಡೆ ಹಕ್ಕಿಗಳ ಮಾರ್ಕು, ಕಟ್ ಮಾಡಿರೋದು, ತಿಂದಿರೋದು, ಆ ಥರ ಏನೇನೋ ಮಾರ್ಕ್ ಕಾಣುತ್ತೆ ಅಂತ ಹೇಳ್ತೀರಿ. ಹೊರಗಡೆ ಟೆಕ್ಸ್ಚರು ನಾವು ಕೆಮಿಕಲ್ ಸ್ಪ್ರೇ ಮಾಡದೇ ಇರೋದ್ರಿಂದ ಆ ಥರ ಕಾಣುತ್ತೆ. ಬಟ್ ಒಳಗಡೆ ಯಾವುದೇ ಹಣ್ಣಿಗೆ ಡ್ಯಾಮೇಜ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಸಣ್ಣ ವಿಡಿಯೋದಲ್ಲಿ ನಾನು ಅಷ್ಟು ಹಣ್ಣನ್ನು ಕಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ಬೆಣ್ಣೆಹಣ್ಣನ್ನು ತಿನ್ನಿ, ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮಂಥ ರೈತರಿಗೆ ಸಹಾಯ ಮಾಡಿದ್ದಕ್ಕೆ ವಂದನೆಗಳು. ಒಳ್ಳೆಯದಾಗಲಿ. ಧನ್ಯವಾದ.